ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಏಂಜಲ್ ಒನ್ನಲ್ಲಿ ರೆಫರ್ ಮಾಡಿ ಹೇಗೆ ಅರ್ನ್ ಮಾಡೋದು ಮತ್ತು ಆ ವಾಚರ್ ಬರುತ್ತಲ್ಲ ಅದನ್ನು ಹೇಗೆ ಕ್ಲೈಮ್ ಮಾಡೋದು ಅಂತ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ಪು ನಾನು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಪ್ರಯತ್ನನ ಮಾಡ್ತೀನಿ. ಮತ್ತು ಆ ವಾಚರ್ನ ನೀವು ಹೇಗೆ ಬ್ಯಾಂಕ್ ಅಕೌಂಟಿಗೆ ತಗೊಳೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಈ ವಿಡಿಯೋ ಫಸ್ಟಲ್ಲೇ ಹೇಳ್ತಾ ಇದ್ದೀನಿ. ಆದರೆ ನೀವು ಆ ಪ್ರಾಡಕ್ಟ್ ಏನಾರು ಬುಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನಾನು ಹೇಳಿದ ಹಾಗೆ ಈಗ ನಿಮ್ಮ ಮೊಬೈಲಲ್ಲಾಗಿರ್ಬೋದು, ಸಿಸ್ಟಮಲ್ಲಾಗಿರ್ಬೋದು, ಫಸ್ಟು ಏಂಜಲ್ ಒನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಏನೇನು ಅಂತ ಹೇಳ್ತೀನಿ ಒಂದು ಸ್ವಲ್ಪ ಫಸ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಓಪನ್ ಆಗೋಕ್ಕೆ ಕಾಯಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಬರುತ್ತೆ ನೋಡಿ, ರೆಫರ್ ಆ್ಯಂಡ್ ಅರ್ನ್ ಅಂತ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ 2500 ಅಂತ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ನೋಡಿದರೆ ನೀವು ಯುವರ್ ರೆಫರಲ್ ಅಂತ ಇರುತ್ತಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ತೋರಿಸುತ್ತೆ ನೀವು ಯಾರ್ಯಾರು ರೆಫರ್ ಮಾಡಿದ್ದೀರಾ ಅಂತ. ಆವಾಗ ಅಲ್ಲಿಗೆ ಹೋದರೆ ನೀವು ಯಾರ್ಯಾರು ರೆಫರ್ ಮಾಡಿದ್ದೀರಾ ಅಂತ ಫುಲ್ಲು ಲೀಸ್ಟ್ ಬರುತ್ತೆ. ಅಲ್ಲಿ ನಾನು ರೆಫರ್ ಮಾಡಿರೋದು ನೋಡ್ತಾ ಇರ್ಬೋದು ನೀವು. ಅಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ಕಂಗ್ರಾಟ್ಸ್ ಯು ವಿನ್ ಎ 500 ಆಫ್ 5 ರಿವಾರ್ಡ್ಸ್ ಅಂತ ಬರುತ್ತೆ. ಅಲ್ಲಿ ಒಂದು ಕೋಡ್ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಏನೇನು ಅಂತ ಎಲ್ಲ ಇರುತ್ತೆ ಅದನ್ನು ಓದ್ಕೊಂಡಾದ್ಮೇಲೆ ರೆಡೀಮ್ ನೌ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ರೆಡೀಮ್ ನೌ ಅಂತ ಕ್ಲಿಕ್ ಮಾಡಿದರೆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ್ದು ಎಲ್ಲ ಇರುತ್ತೆ, ಫ್ಲಿಪ್ಕಾರ್ಟ್ ಆಗಿರ್ಬೋದು ಎಲ್ಲ ಇರುತ್ತೆ. ನೀವು ಏನಾದರೂ ಬಿಗ್ ಬಾಸ್ಕೆಟ್ ಏನಾದರೂ ತರಿಸ್ಕೊಂಡು ತಿಂತೀರಾ ಅಂದರೆ ಎಲ್ಲ ಇರುತ್ತೆ ಗೈಸ್. ಸ್ಮಾರ್ಟ್ ಇದು ಸ್ಟೋರು ಎಲ್ಲ ಇರುತ್ತೆ. ವಾಚರು ಯಾವುದಕ್ಕಾದರೂ ನೀವು ಇದು ಮಾಡ್ಕೋಬೋದು. ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಹಲವಾರು ಜಿಯೋ ಎಲ್ಲ ನೋಡ್ತಾ ಇದ್ದೀರಾ. ಇವೆಲ್ಲ ಕಂಪ್ನಿಗಳು ಇಲ್ಲೇ ತೋರಿಸುತ್ತೆ. ಆದರೆ ನಮಗೆ ಈಗ ಸದ್ಯಕ್ಕೆ ನಾವು ಅಮೆಝಾನಿಗೆ ಇದು ಮಾಡೋಣ. ಇಲ್ಲಿ ಅಮೆಝಾನ್ ಕಂಪ್ನಿನ ನೀವು ಹುಡ್ಕೋಬೇಕಾಗುತ್ತೆ. ಅಮೆಝಾನ್ ಎರಡು ಬರ್ತವೆ, ಅಮೆಝಾನ್ ಶಾಪಿಂಗು, ಅಮೆಝಾನ್ ಗಿಫ್ಟ್ ಕಾರ್ಡ್ ಅಂತ ಎರಡು ಬರ್ತವೆ. ಅದರಲ್ಲಿ ಅಮೆಝಾನ್ ಪೇ ಗಿಫ್ಟ್ ಕಾರ್ಡ್ ಅಂತ ಇರುತ್ತೆ, ಅದು ಸೆಲೆಕ್ಟ್ ಮಾಡಿ. ಎಷ್ಟು ಅಮೌಂಟ್ ಅಂತ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಎಷ್ಟು ಕ್ವಾಂಟಿಟಿ ಅಂದರೆ 1, 2 ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ನೇಮು ಮತ್ತು ಲಾಸ್ಟ್ ನೇಮು, ನಿಮ್ಮ ಮೊಬೈಲ್ ನಂಬರ್ ಯಾವುದಿದಾಗಿರುತ್ತೆ, ಏಂಜಲ್ ಒನ್ನಿಗೆ ಯಾವ್ದು ಲಿಂಕ್ ಆಗಿರುತ್ತೆ ಆ ನಂಬರ್ ಹಾಕಿದ್ರೆ ಮಾತ್ರ ಬರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಕೋಡ್ ಕಾಪಿ ಮಾಡೋಕ್ಕೆ ಹೇಳಿದ್ನಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ನೀವು ಅಮೆಝಾನ್ನ ಓಪನ್ ಮಾಡಬೇಕಾಗುತ್ತೆ. ಅಮೆಝಾನ್ನ ಓಪನ್ ಮಾಡಿದ್ಮೇಲೆ ನಾನು ಇಲ್ಲಿ ಕ್ಲೈಮ್ ಮಾಡಿರೋದು ತೋರಿಸ್ತೀನಿ. ಯಾಕೆಂದರೆ ಇಲ್ಲಿ ನಾನು ಆಲ್ರೆಡಿ ಕ್ಲೈಮ್ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಫೋನ್ ತುಂಬ ಹ್ಯಾಂಗ್ ಆಗೋದು ಅದಕ್ಕೋಸ್ಕರ ಇಲ್ಲಿ ನೀವು ಹುಡುಕಬೇಕಾಗುತ್ತೆ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ. ಇದನ್ನು ಇದು ಮಾಡಿದರೆ ಇಲ್ಲಿ ಬಂದು ಒಂದು OTP ಟೈಪ್ ಬರುತ್ತೆ, ಒಂದು ಮೆಸೇಜು. ಅದನ್ನು ನೀವು ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ 500 ಇಲ್ಲಿ ಬಂದೈತೆ. ಆ 500 ಇಲ್ಲಿ ನಾನು ಕ್ಲೈಮ್ ಮಾಡಿರೋದು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಿಬಿಡೋಕ್ಕಾಗುತ್ತೆ. ಮತ್ತು ಇದನ್ನು ನಾನು ಆಲ್ರೆಡಿ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೀನಿ ಆಲ್ರೆಡಿ. ನೋಡ್ತಾ ಇರ್ಬೋದು ಬಡ್ಸು, 499 ರೂಪಾಯಿ. ಈ ಬಡ್ಸ್ನ ನಾನು ಬುಕ್ ಮಾಡಿದ್ದೀನಿ. ಇನ್ನೇನು ಬರುತ್ತೆ, ಬಂದ ಮೇಲೆ ಅಕಸ್ಮಾತ್ ಏನಾದರೂ ರಿಟರ್ನ್ ಕೊಟ್ಟುಬಿಟ್ಟು ಅದರ ದುಡ್ಡನ್ನ ಅಕೌಂಟಿಗೆ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿಗೆ ನಾನು ಈ ಪ್ರಾಡಕ್ಟ್ನ ಬುಕ್ ಮಾಡಿಬಿಟ್ಟು ಅದರಿಂದ ಮತ್ತೆ ರಿಟರ್ನ್ ಕೊಡ್ತೀನಿ. ಅವಾಗ ಆ ದುಡ್ಡನ್ನ ಇದು ಮಾಡ್ಕೊಳ್ಳೋ ಪ್ಲ್ಯಾನು. ಇನ್ನು ₹1 ಉಳಿದೈತೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಆರಾಮಾಗಿ ತಿಂಗಳಿಗೆ ಒಂದು 5 ರೆಫರ್ ಮಾಡ್ಬೋದು. ಆರಾಮಾಗಿ ರೆಫರ್ ಮಾಡಿ ಅರ್ನ್ ಮಾಡಿ. ನಿಮಗೆ ದುಡ್ಡಿನ ಅವಶ್ಯಕತೆ ಇವತ್ತಿರ್ಬೋದು, ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅವರಿಗೆ ಕೊಡೋದು ಸರಿಯಲ್ಲ. ಆದರೆ ಯೋಚನೆ ಮಾಡಿ ಇದು ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ತನಕ ನೋಡ್ತೀರಾ ಅಂದರೆ ಒಟ್ಟಿಗೆ ಯೂಸ್ಫುಲ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು 500 ಅರ್ನ್ ಮಾಡಿದ್ದೀನಿ. ನಾನು 500 ಅಷ್ಟೇ ಅರ್ನ್ ಮಾಡಿರೋದು. ಅದಕ್ಕೆ ನಾನು ಅರ್ನ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಒಂದು ಕಂಟೆಂಟ್ ಆಗುತ್ತೆ, ಪ್ಲಸ್ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದೆ. ನಿಮಗೇನಾದರೂ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.